ಅದಕ್ಕಿಂತ ಮುಂಚೆ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳ್ಕೊಬರೋಣ. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನಗಳಿದ್ದರೆ ಪ್ರತಿನಿತ್ಯ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗುವಾಗ ಪ್ರತಿದಿನವೂ ಸ್ವಾಮಿ ಮೇಲೆ ಬೀಳುತ್ತೆ. ಇದು ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಮೂಲಮೂರ್ತಿ. ಅಂಥ ಮೂಲಮೂರ್ತಿಯ ಮೇಲೆ ವರ್ಷಕ್ಕೆ ಒಮ್ಮೆ ದಕ್ಷಿಣಾಯನ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಹೋಗುವಂಥ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಸ್ವಾಮಿ ಪೂಜೆ ಮಾಡಿ ಸ್ವಾಮಿ ದರ್ಶನ ಮಾಡಿ ಆ 6 ತಿಂಗಳ ಕಾಲ ಎಲ್ಲ ವೈಭವಗಳನ್ನು ಸ್ವಾಮಿಗೆ ತಿಳಿಸಿ ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಫಲಗಳನ್ನು ಕೊಡಬೇಕು ಅಂತ ಸ್ವಾಮಿ ಹತ್ರ ವಿಷಯ ತಿಳ್ಕೊಂಡು ತದನಂತರ ಮೂವ್ ಆಗೋದೇ ಬಹಳ ವೈಶಿಷ್ಟ್ಯವಾದ ಇದು. ಅದು ಗುಹೆಯಲ್ಲಿ 123 ಅಡಿಗಳ ದೂರ ಒಳಗಡೆ ಪ್ರವೇಶ ಮಾಡಿ ಸೂರ್ಯ ಪೂಜೆಯ ನಂತರ ದಕ್ಷಿಣಾಯನ ಪರ್ವವನ್ನು ಉತ್ತರಾಯಣ ಪರ್ವಕ್ಕೆ ಪ್ರವೇಶ ಮಾಡೋ ವೈಶಿಷ್ಟ್ಯತೆ ನಮ್ಮ ದೇವಸ್ಥಾನದ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸಂಕ್ರಾಂತಿಯ ವಿಶೇಷ. ದಕ್ಷಿಣಾಯನಗಳಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ, ಬೆಟ್ಟದ ಮೇಲಿರೋ ದೇವರುಗಳ ದರ್ಶನ, ಪೂಜೆ ಪುನಸ್ಕಾರ, ಹೋಮ ಯಜ್ಞ ದಾನ ಧರ್ಮ ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತೀವಿ. ಉತ್ತರಾಯಣ ಬಂದ ತಕ್ಷಣ ಮನೆ ಗೃಹ ಪ್ರವೇಶ, ಮನೆಯಲ್ಲಿ ಮಗು ನಾಮಕರಣ, ಮದುವೆ ಮುಂಜಿ ಇಂತಹ ವಿಶೇಷ ಶುಭ ಕಾರ್ಯಗಳನ್ನು ಮಾವಿನ ಸೊಪ್ಪು ಕಟ್ಟುವಂಥ ವಿಶೇಷತೆಗಳನ್ನು ಈ ಉತ್ತರಾಯಣದಲ್ಲಿ ಮಾಡ್ತೀವಿ. ದಕ್ಷಿಣಾಯನದಲ್ಲಿ ನಾವು ಏನು ದಾನ ಧರ್ಮ ಯಾತ್ರೆ ಪೂಜೆ ಪುನಸ್ಕಾರ ಇದ್ರ ಎಲ್ಲ ಫಲಗಳನ್ನು ಕೂಡಿಟ್ಟುಕೊಂಡು ನಾವು ಉತ್ತರಾಯಣಕ್ಕೆ ಪ್ರವೇಶ ಆದ ತಕ್ಷಣ ಶುಭವಾಗಿ ಮುಹೂರ್ತವನ್ನು ನಿಗದಿಪಡಿಸಿ ಗೃಹ ಪ್ರವೇಶ, ಮದುವೆ ಮುಂಜಿ ಇಂಥ ಶುಭ ಕಾರ್ಯಗಳನ್ನು ಏನು ಮಾಡ್ತೀವಿ ಆ ಶುಭ ಕಾರ್ಯಗಳಿಗೆ ಶುಭ ಫಲವನ್ನು ಕೊಡೋದು ದಕ್ಷಿಣಾಯನದಲ್ಲಿ ನಾವು ಮಾಡಿದಂಥ ಯಾತ್ರೆ ಧರ್ಮ ದಾನ ಈ ವೈಶಿಷ್ಟ್ಯತೆಯನ್ನು ತೋರಿಸ್ತೀವಿ. ಅದರಲ್ಲಿ ಗೌತಮಾದಿ ಮುನಿಗಳು ಪೂಜೆ ಮಾಡಿದಂತಹ ವೈಶಿಷ್ಟ್ಯವಾದ ಸ್ಥಳ. ಸಾಮಾನ್ಯವಾಗಿ ಋಷಿ ಪೂಜೆ ಅನ್ನೋದು ತ್ರಿಕಾಲ ಪೂಜೆ ಅಂತ ನಾವು ಹೇಳ್ತೀವಿ. ಅಂತಹ ತ್ರಿಕಾಲ ಪೂಜೆಯಲ್ಲಿ ಗೌತಮರು ಭಾರದ್ವಾಜರು ಪ್ರಾತರಾಂತು ವಾರಣಾಸ್ಯ ಮಾಧ್ಯಾಹ್ನ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಖ್ಯತೆ ಅಂತ ನಾವು ಶಾಸ್ತ್ರವಾಕ್ಯದಲ್ಲಿ ಹೇಳ್ತೀವಿ. ಪ್ರಾತಃ ಕಾಲದಲ್ಲಿ ಗಂಗಾ ತಟಾಕದಲ್ಲಿರೋ ವಿಶ್ವನಾಥನಿಗೆ ಪೂಜೆಯನ್ನು, ಮಧ್ಯಾಹ್ನ ಗವಿಯಲ್ಲಿರೋ ಗಂಗಾಧರೇಶ್ವರನಿಗೆ ಪೂಜೆಯನ್ನು, ಸಂಧ್ಯಾಕಾಲ ಪರ್ವತ ಶ್ರೇಣಿಯಲ್ಲಿರುವ ಶಿವಗಂಗೆ ಈಶ್ವರನಿಗೂ ಪೂಜೆ ಮಾಡ್ತಾ ಇದ್ರು ಅನ್ನೋದೊಂದು ವೈಶಿಷ್ಟ್ಯತೆ ಇದೆ. ಅವರು ಗುಹೆಯಲ್ಲಿ ಪೂಜೆ ಮಾಡಿ ತನ್ನ ತಪಸ್ಸು ಪೂಜೆಗಳನ್ನು ಮುಗಿಸಿ ನಂತರ ಹೋಗಿ ಒಂದು ಸ್ವಸ್ಥಾನದಲ್ಲಿ ಸೇರಿ ಸಂಧ್ಯಾ ಪೂಜೆಗೆ ಶಿವಗಂಗೆಗೆ ಹೋಗ್ತಾ ಇದ್ರು ಅಂತ ಒಂದು ಪ್ರತೀತಿ ನಮ್ಮಲ್ಲಿದೆ. ಇವತ್ತು ನಮ್ಮ ಗುಹೆಯ ಭಾಗದಲ್ಲಿ ಕಾಶಿ ಮಾರ್ಗ ಶಿವಗಂಗೆ ಮಾರ್ಗ ಅಂತ 2 ಮಾರ್ಗಗಳ ಒಂದು ದರ್ಶನ ನಮಗೆ ಸಿಗುತ್ತೆ. ಅಂತಹ ವೈಶಿಷ್ಟ್ಯವನ್ನು ಉಳ್ಳಂತಹ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಗಳು ಪೂಜೆ ಮಾಡಿದಂತಹ ಮಾಧ್ಯಾಹ್ನಿಕದಲ್ಲಿ ಅಂದಿನ ಸಂಧ್ಯಾ ದಕ್ಷಿಣ ಪಥವನ್ನು ಮುಗಿಸಿ ಉತ್ತರ ಪಥವನ್ನು ಸೇರುವಂಥ ಸೂರ್ಯ ಭಗವಂತ ಸ್ವಾಮಿಗೆ ಪೂಜೆ ಮಾಡಿ ಅವರ ಅನುಗ್ರಹದಿಂದ ಮುಂದಿನ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಒಂದು ವಿಶಿಷ್ಟ ಸಂಕಲ್ಪವೇ ದೇವಸ್ಥಾನದ ವಿಶೇಷತೆ.